ಕೈದಾಳದ ಐತಿಹಾಸಿಕ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಯುಕ್ತಾಶ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಗ್ರಾಮಾಂತರ ಶಾಸಕ ಬಿ. ಸುರೇಶ್ಗೌಡರವರು, ಬೇಲೂರು, ಹಳೇಬೀಡು ಸೇರಿದಂತೆ ರಾಜ್ಯದ ನೂರಾರು ದೇಗುಲಗಳಲ್ಲಿ ಜಕಣಾಚಾರಿಯವರ ಕೈಚಳಕ ಅಡಗಿದೆ. ಪ್ರಪಂಚದ ಬೇರೆಲ್ಲೂ ಇಂತಹ ಅದ್ಭುತ ಕೆತ್ತನೆಯನ್ನು ನೋಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ಅಮರಶಿಲ್ಪಿ ಜಕಣಾಚಾರ್ಯರ ಒಂದು ಜನ್ಮ ದಿನಾಚರಣೆಯನ್ನ ಇವತ್ತು ಆಚರಣೆ ಮಾಡುವಂತ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ಬಹಳ ಶ್ರೇಷ್ಠವಾದ ಒಬ್ಬ ಕಲಾವಿದ ಅಲ್ಲ, ಒಬ್ಬ ಶಿಲ್ಪಿ. ಆತ ನಮ್ಮ ಈ ಗ್ರಾಮದಲ್ಲಿ ಹುಟ್ಟಿ ಬೆಳೆದ ಅಂತ ಹೇಳಿ ಕೂಡ ಒಂದು ವಾಡಿಕೆ ಇದೆ, ಒಂದು ಕಥೆ ಕೂಡ ಇದೆ. ಆ ಮನುಷ್ಯ ಇಲ್ಲಿ ಬಂದು ನಮ್ಮ ಆದಿದೇವತೆ ಚನ್ನಕೇಶವನ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡಿರುವಂತ ಒಂದು ಗ್ರಾಮ ಕೂಡ ಆಗಿದೆ. ಈ ಗ್ರಾಮಕ್ಕೆ ಮುಂಚೆ ಕ್ರೀಡಾನಗರ ಅಂತ ಇತ್ತು, ಇವತ್ತು ಕೈದಾಳ ಅಂತ ಹೇಳಿ ಕೂಡ ಹೆಸರು ಕೂಡ ಬಂದಿದೆ. ವಿಶೇಷವಾಗಿ ನಾವು ಹೇಳಬೇಕು ಅಂತ ಹೇಳಿದ್ರೆ, ಯಾವುದೇ ಒಂದು ಕೆಲಸವನ್ನ ಪರಿಪೂರ್ಣವಾಗಿ ಮಾಡಬೇಕು ಅಂತ ಒಂದು ಸಂಕಲ್ಪದಲ್ಲಿ ಅಮರಶಿಲ್ಪಿ ಜಕಣಾಚಾರ್ಯರು ತಮ್ಮ ಎಲ್ಲ ಒಂದು ದೇವಸ್ಥಾನದ ಒಂದು ಶಿಲೆಯನ್ನ, ದೇವರ ವಿಗ್ರಹವನ್ನ ಅತ್ಯಂತ ಪರಿಪೂರ್ಣವಾಗಿ ಮಾಡ್ತಿರುವಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿ ನಾವು ಇತಿಹಾಸದಲ್ಲಿ ಓದ್ತೇವೆ. ಆದರೆ ಅವರು ಮಾಡಿದಂತ ಒಂದು ಏನು ದೇವಸ್ಥಾನದ ವಿಗ್ರಹವನ್ನ ಒಂದು ಪರೀಕ್ಷೆಗೆ ಹೊಂದಂತ ಸಂದರ್ಭದಲ್ಲಿ ಆ ಒಂದು ಏನೊಂದು ಶಿಲೆಯಲ್ಲಿ ಒಂದು ದೇವರ ವಿಗ್ರಹವನ್ನ ಕೆತ್ತನೆ ಮಾಡಿದ್ರು ಬೇಲೂರು, ಹಳೇಬೀಡಲ್ಲಿ. ಅಲ್ಲಿ ವಾದ ವಿವಾದಗಳಾಗಿ ಪರೀಕ್ಷೆಗೆ ಒಳಪಟ್ಟಾಗ ಜಕಣಾಚಾರ್ಯರಿಗೆ ಆ ಸಂದರ್ಭದಲ್ಲಿ ಜಕಣಾಚಾರ್ಯರು ಆ ಒಂದು ಕೆತ್ತನೆಯಲ್ಲಿರುವ ನ್ಯೂನತೆಗಳನ್ನ ತೋರಿಸಿದಂತಹ ಸಂದರ್ಭದಲ್ಲಿ ಆ ಪರೀಕ್ಷೆಗೆ ಒಳಪಟ್ಟಾಗ ಇದರಲ್ಲಿ ಏನಾದರೂ ಪರಿಪೂರ್ಣತೆ ಇಲ್ಲ ಅಂದ್ರೆ ಆ ಒಂದು ವಿಗ್ರಹದಲ್ಲಿ ನನ್ನ ಕೈಯನ್ನ, ಬಲಗೈಯನ್ನ ಕಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಅದರಲ್ಲಿ ಆ ಜಕಣಾಚಾರ್ಯನ ವ್ಯಕ್ತಿ ಆ ಒಂದು ನ್ಯೂನತೆಯನ್ನ ವಿಗ್ರಹದಲ್ಲಿ ತೋರಿಸಿದಾಗ ತನ್ನ ಕೈಯನ್ನ ಕಟ್ ಮಾಡ್ಕೊಳ್ತಾರೆ. ಅವಾಗ ಗೊತ್ತಾಗುತ್ತೆ ಅವನು ನನ್ನ ಮಗ ಅಂತ ಹೇಳಿ. ಅವಾಗ ಈಗ ನಗರಕ್ಕೆ ಪುನಃ ವಾಪಸ್ ಬಂದು ಅಪ್ಪ ಮಕ್ಕಳು ಇಬ್ಬರು ಸೇರಿ ಈ ಒಂದು ಜಕಣಾಚಾರ್ಯರ ಒಂದು ಸ್ಮಾರಕ ಮತ್ತು ಈ ಊರಿಗೆ ವಿಶೇಷತೆ ತಂದುಕೊಡ್ತು ಅಂತ ಹೇಳಿದ್ರೆ, ಇಲ್ಲಿ ಕೊನೆಯದಾಗಿ ಮಾಡಿದಂತ ವಿಗ್ರಹನೇ ಚನ್ನಕೇಶವನ ವಿಗ್ರಹ. ಇವತ್ತು ಅಷ್ಟು ಒಂದು ಸುಂದರವಾದ ಒಂದು ವಿಗ್ರಹವನ್ನ ಇವತ್ತು ನಮಗೆ ಮಾಡಿ ಕೊಟ್ಟು ಹೋಗಿದ್ದಾರೆ, ಇತಿಹಾಸದಲ್ಲಿ ಉಳಿಸಿ ಹೋಗಿದ್ದಾರೆ. ಅದಕ್ಕೆ ಇವತ್ತು ಇದಕ್ಕೆ ಅಮರಶಿಲ್ಪಿ ಜಕಣಾಚಾರ್ಯರ ಒಂದು ಗ್ರಾಮ, ಇಲ್ಲಿ ಹುಟ್ಟಿದಂತ ಊರು ಅಂತ ಹೇಳಿ ನಾವೆಲ್ಲರೂ ಕೂಡ ಒಂದು ಕಥೆಯಲ್ಲಿ ಓದಿದ್ದೇವೆ, ತಿಳ್ಕೊಂಡಿದ್ದೇವೆ. ನಗರ ಶಾಸಕ ಜಿ.ಬಿ. ಜ್ಯೋತಿ ಗಣೇಶ್ ಮಾತನಾಡಿ, ಜಕಣಾಚಾರ್ಯವರ ಜನ್ಮಸ್ಥಳ ಹಾಗೂ ಅವರು ನಿರ್ಮಿಸಿದ ಸುಂದರ ಚನ್ನಕೇಶ್ವರ ದೇವಾಲಯದ ಆವರಣದಲ್ಲೇ ಈ ಸಂಸ್ಮರಣಾ ಕಾರ್ಯಕ್ರಮವನ್ನು ನಡೆಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಅಂದಿನ ಇತಿಹಾಸ ಮತ್ತು ಜಕಣಾಚಾರ್ಯವರ ಜೀವನ ಮೌಲ್ಯವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕೆಲಸವಾಗಬೇಕು ಎಂದು ತಿಳಿಸಿದರು. ಆಮೇಲೆ ಅವರೇ ಚಿತ್ರ ಬರೀತಾರೆ, ಅವ್ರು ಎಷ್ಟು ಕಷ್ಟಪಟ್ಟು ಇದನ್ನ ಮಾಡಿರ್ತಾರೆ ಕಲ್ಲಲ್ಲಿ, ಅದ್ರ ಮೇಲೆ ಇವ್ರು ಚಿತ್ರ ಬರೀತಾರೆ. ಇದು ನಮ್ಮ ದೇಶದ ವಿಪರ್ಯಾಸ. ಈಗ ಒಂದೇ ಅಲ್ಲ, ಬೇಲೂರು, ಹಳೇಬೀಡು ಇರ್ಬೋದು, ಇಲ್ಲಿ ಇರ್ಬೋದು, ಯಾವುದೇ ಒಳ್ಳೆಯ ಒಂದು ಆರ್ಕಿಯಾಲಜಿಕಲ್ ಇಂಪಾರ್ಟೆಂಟ್ ಜಾಗ ನೋಡಿದ್ರೆ ಅದು ಹಾಳು ಮಾಡೋದು ನಮ್ಮ ಜನ. ಆದ್ರಿಂದ ಎಲ್ಲವನ್ನೂ ಮೀರಿ ಎಲ್ಲರೂ ಕೂಡ ಗಲಾಟೆ ಆಗಿ ಎಲ್ಲ ಹೊರದಾಕಿದ್ದು ನಾವೆಲ್ಲ ನೋಡಿ ಅದನ್ನ ಜ್ಞಾಪಕಗಳನ್ನ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘದವರು ಇದನ್ನ ಜೀರ್ಣೋದ್ಧಾರ ಮಾಡಿ ಕೊಟ್ಟಿದ್ದಾರೆ. ಸುರೇಶ್ ಗೌಡರು ವಿಶೇಷವಾಗಿ ದೊಡ್ಡ ಚೌಕಿನೂ ಕೂಡ ಇಲ್ಲಿ ಮಾಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡಿಕೊಟ್ಟಿದ್ದಾರೆ. ಎಲ್ಲವನ್ನೂ ಕೂಡ ಸರ್ಕಾರದಿಂದ ಏನಾಗುತ್ತೋ ಬಿಡುತ್ತೋ, ನಾವು ಸರ್ಕಾರದ ಹೆಲ್ಪ್ಲೆಸ್ನೆಸ್ ನಾನು ಹೇಳಕ್ಕೆ ಹೋಗೋದಿಲ್ಲ. ಆದ್ರೆ ಇವತ್ತು ವಿಶ್ವಕರ್ಮ ಸಮಾಜದವರು ಸ್ವಲ್ಪ ಮುಂದೆ ಬಂದು ಇದನ್ನೇನ ಟೇಕ್ ಓವರ್ ಮಾಡಿ ನೇತೃತ್ವ ವಹಿಸಿದ್ರೆ ಸುರೇಶ್ ಗೌಡ ಸಾಹೇಬರೊಂದಿಗೆ ಮುಂದೆ ಅತ್ಯುತ್ತಮವಾದಂತಹ ಟೂರಿಸಂ ಸ್ಪಾಟ್ ಆಲ್ರೆಡಿ ಇದೆ. ಆದ್ರೆ ಮತ್ತಷ್ಟು ವಾತಾವರಣ ಇಂಪ್ರೂವ್ ಮಾಡಿ ಯುನೆಸ್ಕೋ ಹೆರಿಟೇಜ್ ಒಂದು ಸ್ಟೇಟಸ್ ತರಲಿಕ್ಕೆ ಸುರೇಶ್ ಗೌಡ ನೇತೃತ್ವ ವಹಿಸಿ ಅಂತ ಹೇಳ್ತಾ ಮತ್ತೊಮ್ಮೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕೈದಾಳ ಪಂಚಾಯಿತಿ ಕೆ.ಆರ್. ಉಮಾಶಂಕರ್, ಶ್ರೀ ಚನ್ನಕೇಶ್ವರ ದೇವಸ್ಥಾನದಲ್ಲೇ ಒಂದೇ ಶಿಲೆಯಲ್ಲಿ 42 ರಂಧ್ರಗಳನ್ನು ನೋಡುವಂತ ತಾಂತ್ರಿಕ ನೈಪುಣ್ಯತೆ ಬೆರಗು ಮೂಡಿಸುವಂಥದ್ದು. ಹೊಯ್ಸಳರ ಕಾಲದ ಈ ಅದ್ಭುತ ಎಂದು ಅವರು ಶಿಲ್ಪಕಲೆಯ ತಾಣವಾದ ಕೈದಾಳವನ್ನು ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿಪಡಿಸುವ ಅಗತ್ಯವಿದೆ. ಕೈದಾಳದಲ್ಲಿ ಈಗಾಗಲೇ ಅಮರಶಿಲ್ಪಿ ಜಕಣಾಚಾರಿ ಸ್ಮಾರಕ ಭವನ ನಿರ್ಮಾಣವಾಗುತ್ತಿದೆ.
ಈ ಸ್ಮಾರಕ ಭವನವನ್ನು ಮುಂದಿನ 3 ತಿಂಗಳ ಅವಧಿಯಲ್ಲಿ ಪೂರ್ಣಗೊಳಿಸಲಿದ್ದು ಲೋಕಾರ್ಪಣೆಯಾಗಲಿದೆ. ಗೂಳೂರು ಕೈದಾಳ ಹಾಗೂ ಹೆತ್ತೇನಹಳ್ಳಿಯ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸುವಂತಾಗಲಿ ಎಂದು ತಿಳಿಸಿದರು. 1/1/2026ನ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಇಂದು ನಮ್ಮ ಕೈದಾಳದಲ್ಲಿ ಶ್ರೀ ಚೆನ್ನಕೇಶವ ಸ್ವಾಮಿಯ ಶಿಲೆಯನ್ನು ಕೆತ್ತಿದಂತಹ ಅಮರಶಿಲ್ಪಿ ಜಕಣಾಚಾರ್ಯವರ ಹುಟ್ಟಿದ ದಿನ ಮತ್ತು ಸಂಸ್ಮರಣಾ ದಿನ ಕಾರ್ಯಕ್ರಮವನ್ನು ಇವತ್ತು ಜಿಲ್ಲಾಡಳಿತದಿಂದ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಮತ್ತು ನಮ್ಮ ಹೆತ್ತೇನಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಿಂದ ಕಾರ್ಯಕ್ರಮವನ್ನು ಇವತ್ತು ಸರ್ಕಾರದ ಕಾರ್ಯಕ್ರಮ ಏರ್ಪಡಿಸಿದ್ರು. ಈ ವಿಶೇಷತೆಯಲ್ಲಿ ನಮ್ಮ ಶಾಸಕರಾದ ಸುರೇಶ್ ಗೌಡ ಅವರು ಈ ಗ್ರಾಮಕ್ಕೆ ಬಂದಾಗಲಿಂದ ಹಿಂದೆ ಒಂದು 15 ಎಕರೆ ಜಮೀನು ಇದು ಪಾಳು ಬಿದ್ದಿತ್ತು. ಈ ಪಾಳಿನಲ್ಲಿ ಒಂದು ಡೆವಲಪ್ಮೆಂಟ್ ಅಭಿವೃದ್ಧಿ ಮಾಡಿ 15 ಎಕರೆಯಲ್ಲಿ ಪಾರ್ಕು ಮರಗಿಡಗಳನ್ನು ಬೆಳೆಸಿಕೊಟ್ಟು ಮತ್ತು ಫೆನ್ಸಿಂಗನ್ನು ಮಾಡಿಸಿ ಮತ್ತು ಈ ದೇವಸ್ಥಾನದ ನಮ್ಮಲ್ಲಿ 3 ದೇವಸ್ಥಾನ ಇದೆ. ಶ್ರೀ ಚೆನ್ನಕೇಶವ ಸ್ವಾಮಿ ಮತ್ತು ಗಂಗಾಧರೇಶ್ವರ ಸ್ವಾಮಿ ಮತ್ತು ಕೋಡಿರಾಮೇಶ್ವರ ಸ್ವಾಮಿ. ಈ 3ಕ್ಕೂ ಅವರು ಸ್ವಂತ ಹಣದಿಂದ ಸ್ಯಾಂಡ್ ವಾಶ್ ಮೊದಲೆಲ್ಲ ಸುಣ್ಣದಲ್ಲಿ ಇದ್ದರಿಂದ ಅದನ್ನು ಈ ಥರ ಒರಿಜಿನಲ್ ಕಲ್ಲಿನ ಏನು ಆಕೃತಿ ಬರಬೇಕನ್ನೋದ್ರಿಂದ ಸ್ಯಾಂಡ್ ವಾಶ್ ಮಾಡಿಸ್ಕೊಟ್ರು. ಅದೇ ರೀತಿ ಇನ್ನೂ ಅವ್ರಿಗೆ ನಮ್ಮ ಚೆನ್ನಕೇಶವನ ಆಶೀರ್ವಾದದಿಂದ ನಾವು ಅವ್ರನ್ನ ಈ ಮನೆಮಗ ಅಂದ್ಕೊಂಡಿದ್ವಿ, ಕೈದಾಳದ ಮನೆಮಗ ಅಂದ್ಕೊಂಡಿದ್ವಿ. ಮತ್ತು ಅದೇ ರೀತಿ ಈ ಕ್ಷೇತ್ರದಲ್ಲಿ ಎಲ್ಲೂ ನಮ್ಮ ರಾಜ್ಯದಲ್ಲಿ ವಿಧಾನಸೌಧ ಇರೋ ಥರ ಕಟ್ಟಬೇಕು ಅಂತ ಹೇಳಿ ನಮ್ಮ ಅಮರಶಿಲ್ಪಿ ಜಕಣಾಚಾರ್ಯ ಸ್ಮಾರಕ ಅವರ ನೆನಪಿಗೋಸ್ಕರ ಸಮುದಾಯ ಭವನ ಸಹ ಕಟ್ಟಿದ್ದಾರೆ. ಅದು ಸಹ ಒಂದು ಸುಮಾರು 7 ಕೋಟಿಯಲ್ಲಿ ನಿರ್ಮಾಣವಾಗಿದೆ. ಒಂದು 3ನೇ ಸಾರಿ ಇದು ಮುಂದಿನ ಮಾರ್ಚ್ ಯುಗಾದಿ ಟೈಮಲ್ಲಿ ಉದ್ಘಾಟನೆ ಅವ್ರ ಕೈಯಿಂದನೇ ಉದ್ಘಾಟನೆ ಆಗಲಿದೆ. ಇದೇ ರೀತಿ ನಮ್ಮ ಕೈದಾಳದಲ್ಲಿ ಅವನ ಶಕ್ತಿ ಬಲ್ಲವರಿಗೆ ಗೊತ್ತು. ಅದು ಇತಿಹಾಸದಿಂದ ಕೈಕೊಟ್ಟಂಥ ಶಕ್ತಿ ಇರೋದ್ರಿಂದ ಈ ಮೂಲ ಹೆಚ್ಚಿನಾಗಿ ಶಕ್ತಿವಂತ ದೇವರಿದೆ. ಆದ್ದರಿಂದ ಭಕ್ತಾದಿಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ, ಪ್ರವಾಸೋದ್ಯಮಿಗಳು ಸಹ ಬರ್ತಾ ಇದ್ದಾರೆ. ಇದನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಏರ್ಸ್ಕೊಂಡು ಹೋಗಬೇಕಂತ ಗ್ರಾಮಸ್ಥರಲ್ಲಿ ಮತ್ತು ನಮ್ಮ ಶಾಸಕರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ರೀತಿ ಹಿಂದೆ ಮುಂದೆ ನಮ್ಮ ಇನ್ನೂ 1 ಕಿಲೋಮೀಟ್ರ್ ಆಚೆ ಆದಿಶಕ್ತಿ ಎತ್ತರಳಮ್ಮ ಅಂತ ದೇವರಿದೆ, ಅದು ಸಹ ಪುಣ್ಯಕ್ಷೇತ್ರ ಅದು ಇದೆ. ಮತ್ತು ಗೂಳೂರಿನಲ್ಲಿ ಇಂದ್ರನ್ಸ್ನಲ್ಲೇ ಗಣೇಶ ಇದೆ. ಈ 3 ದೇವಸ್ಥಾನವನ್ನು ಅವರ ಮನಸ್ಸಲ್ಲಿ ಇಟ್ಕೊಂಡು ತುಂಬ ಅಭಿವೃದ್ಧಿ ಮಾಡಬೇಕು ನಾವು ಛಲ ಹೊಂದಿರೋದ್ರಿಂದ ನಾವು ಸಹ ಅವರ ಗ್ರಾಮಸ್ಥರು ಅವರಿಗೆ ಸಹಕರಿಸುತ್ತಾ ಎಲ್ಲ ನೀಡ್ತಾ ಇದ್ದೀವಿ ಅಂತ ಈ ಮೂಲಕ ತಮ್ಮಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿದ್ದ ಚಿತ್ರಕಲಾ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ಹಾಗೂ ಪ್ರಮಾಣ ಪತ್ರ ವಿತರಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಉಪಾಧ್ಯಕ್ಷ ಎಂ ನಿಖಿತ್ ರಾಜ್ ಮೌರ್ಯ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಈಶ್ವರ್ ಮಿರ್ಜಿ, ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಪಿಎಲ್ ರಮೇಶ್ ಸೇರಿದಂತೆ ಹಲವಾರು ಮುಖಂಡರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು.